निर्विघ्नं कुरु मे देव सर्वकार्येषु सर्वदा। ವೀರಭದ್ರ ಈಶ್ವರನೊಂದು ಅಪರಾವತಾರ ರುದ್ರ. ಆ ರುದ್ರಾವತಾರಕ್ಕೆ ಒಪ್ಪಿ ಇವತ್ತು ವೀರಭದ್ರನ ವೇಷ, ಕೋಜಾಗುಗಳು, ಮಕವಾಡುಗಳು ಇವೆಲ್ಲ ಗಂಟೆ, ಗಂಜೆ, ಗಗ್ರ ಅದಕ್ಕೆ ಬೇಕಾಗುವಂತಹ ವ್ಯವಸ್ಥೆಗಳೆಲ್ಲ ಆಗಿದೆ. ಹೇಳುವುದು ವೀರಭದ್ರನ ವೇಷ ಅಂತ ಆದರೂ ಶಿವಗಣದಲ್ಲಿ ಪ್ರಮುಖವಾದಂಥ ಮನುಷ್ಯ. ಅದಕ್ಕೆ ಸರಿಯಾಗಿ ಒಂದು ಕರ್ತವ್ಯ ದಕ್ಷಯಜ್ಞದ ವೀರಭದ್ರನ ಪಾತ್ರ ಅತ್ಯಂತ ವಿಶಿಷ್ಟವಾದದ್ದು. ಶಿವನ ಕ್ರೋಧದಿಂದ ಹುಟ್ಟಿದಂತಹ ವೀರಭದ್ರನನ್ನು ಅವನ ಜನ್ಮಕ್ಕೆ ಅನುಗುಣವಾದ ರೀತಿಯಲ್ಲಿ ಚಿತ್ರಿಸಬೇಕೆಂಬ ಆಲೋಚನೆಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ವೀರಭದ್ರನ ವೇಷವನ್ನು ಸೃಷ್ಟಿ ಮಾಡಿದ್ದನ್ನು ನಾವು ಕಾಣುತ್ತೇವೆ. ಅದಕ್ಕೆ ಹಿಂದುಗಡೆಯಲ್ಲಿ ದೊಡ್ಡದಾದಂತಹ ತಟ್ಟಿಯನ್ನು ಕಟ್ಟಿ ಆ ತಟ್ಟಿಗೆ ಹಿಲಾಲುಗಳನ್ನು ಹಚ್ಚಿ ಬೆಂಕಿಯನ್ನು ಬರುವ ಹಾಗೆ ಮಾಡಿ, ಅದರ ಜೊತೆಗೆ ಹಿಲಾಲುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ರಾಳಗಳನ್ನು ಚಿಮ್ಮುತ್ತಾ ದೂರದಿಂದ ರಂಗವನ್ನು ಪ್ರವೇಶ ಮಾಡುವ ಕ್ರಮ ಆ ವೀರಭದ್ರನ ಭೀಕರತೆಯನ್ನು, ರೌದ್ರತೆಯನ್ನು, ಅವನು ಕತ್ತಲೆಯನ್ನು ಭೇದಿಸಿಕೊಂಡು ಬರತಕ್ಕಂತಹ ರೀತಿಯನ್ನು ಅತ್ಯಂತ ಅದ್ಭುತವಾಗಿ ವಿಶಿಷ್ಟವಾಗಿ ಚಿತ್ರಿಸುತ್ತದೆ. ಬಹುಶಃ ಈ ಕ್ರಮ ಇನ್ನೆಲ್ಲೂ ಇಲ್ಲ ಅಂತ ಹೇಳುವಂತಹದ್ದು. ಅಂಥ ವಿಶಿಷ್ಟವಾದಂತಹ ಕ್ರಮವನ್ನು ಅನುಸರಿಸುವಲ್ಲಿ ಆ ವೇಷವನ್ನು ಧರಿಸಿಕೊಂಡು ರಂಗವನ್ನು ಪ್ರವೇಶ ಮಾಡುವುದು ಕೂಡ ತುಂಬ ಸಮಸ್ಯಾದಾಯಕವಾದಂತಹ ಕ್ಲಿಷ್ಟಕರವಾದಂತಹ ಕೆಲಸವಾಗಿದೆ. ಅದನ್ನು ಮಾಡಬಲ್ಲವರು ಕೆಲವು ಜನ ಈಗ ಉಳಿದುಕೊಂಡಿದ್ದಾರೆ. ಅಂಥವರಲ್ಲಿ ಹುಕ್ಲಮಕ್ಕಿಯ
ಡಾಕ್ಟರ್ ಶ್ರೀಪಾದ್ ಹೆಗ್ಡೆಯವರು ಕೂಡ ಒಬ್ಬರು. ಅವರ ತಂದೆಯ ಒಂದು ಪರಿಕಲ್ಪನೆಯಲ್ಲಿ ರೂಪುಗೊಂಡ ಆ ಒಂದು ವೇಷವನ್ನು ಸ್ವಲ್ಪ ಮಟ್ಟಿಗೆ ಪರಿಷ್ಕರಿಸಿ ಪ್ರದರ್ಶನ ಮಾಡಬಲ್ಲಂತಹ ಏಕಮಾತ್ರ ವ್ಯಕ್ತಿ ಅಂತ ಹೇಳಿದರೆ ತಪ್ಪಿಲ್ಲ. ಅವರ ಒಂದು ಆ ಸಾಹಸ ದಾಖಲೀಕರಣಗೊಳ್ಳಬೇಕು. ಅಂಥದ್ದೊಂದು ವಿಶಿಷ್ಟವಾದ ವೇಷ ಮರೆಯಾಗುತ್ತಿರುವುದರಿಂದ ಅದನ್ನು ಈ ಮೂಲಕವಾಗಿ ಆದರೂ ಉಳಿಸಿಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯು ಅದರ ದಾಖಲೀಕರಣಕ್ಕೆ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಆ ವೀರಭದ್ರ ವೇಷದ ಪರಿಕಲ್ಪನೆಯ ಸೊಗಸನ್ನು, ಅದರ ಆ ಸಮೃದ್ಧವಾದಂತಹ ರೀತಿಯನ್ನು ಇಲ್ಲಿ ನೀವು ಕಾಣಬಹುದಾಗಿದೆ. ಹಾಗೆ ಇದನ್ನು ನಮಗೆ ದಾಖಲೀಕರಣ ಮಾಡಿಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ಟ ಡಾಕ್ಟರ್ ಶ್ರೀಪಾದ್ ಹೆಗ್ಡೆ ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ. ಶ್ರೀಪಾದ್ ಹೆಗ್ಡೆ ಅವರ ವೀರಭದ್ರ ಕುಣಿತದ ದಾಖಲೀಕರಣದ ಕಾರ್ಯಕ್ರಮದಲ್ಲಿ ಇದೊಂದು ಯಕ್ಷಗಾನದ ವಿಶಿಷ್ಟ ಕಲೆ ವೀರಭದ್ರನ ಕುಣಿತ. ಈ ವೀರಭದ್ರನ ಕುಣಿತವು ಅತ್ಯಂತ ಶ್ರೇಷ್ಠವಾಗಿದ್ದು ಮತ್ತು ಬೆಂಕಿ ಮೂಲಕ ವೇದಿಕೆಯಲ್ಲಿ ಬರೋದರಿಂದ ಆಕರ್ಷಿತವಾಗಿರುತ್ತದೆ. ಈ ಕಲೆಯನ್ನು ಮಾಡುವವರು ಅತ್ಯಂತ ಕಡಿಮೆ ಜನ ಇದ್ದಾರೆ. ಅದರಲ್ಲಿ ಶ್ರೀಪಾದ್ ಹೆಗ್ಡೆಯವರಲ್ಲಿ ಇದನ್ನು ದಾಖಲೀಕರಣ ಮಾಡೋಕ್ಕೆ ಹೊರಟಿದ್ದಾರೆ. ಈ ದಾಖಲೀಕರಣ ಅಕಾಡೆಮಿಯ ಸಹಯೋಗದೊಂದಿಗೆ ನಡೆಯುತ್ತಿದೆ ಮತ್ತು ಈ ಕಲೆ ಮಾಡುವವರು ನಶಿಸಿ ಹೋಗ್ತಾ ಇದ್ದಾರೆ. ಇದನ್ನು ದಾಖಲೀಕರಣ ಮಾಡಿ ಮುಂದಿನ ಜನಾಂಗಕ್ಕೆ ಒಂದು ಸ್ಫೂರ್ತಿಯಾಗಲಿ ಅಂತೇಳಿ ಇದು ದಾಖಲೀಕರಣವನ್ನು ಕೈ ಎತ್ತಿಕೊಂಡಿದ್ದೇವೆ. ಕರ್ನಾಟಕ ಘನ ಸರ್ಕಾರದ ಯಕ್ಷಗಾನ ಅಕಾಡೆಮಿಯು ಪ್ರಸಕ್ತ ಸಾಲಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಿದ್ದು, ಅದರಲ್ಲಿಯೂ ವಿಶೇಷವಾಗಿ ಮರೆತು ಹೋಗುತ್ತಿರುವಂತಹ ಅನೇಕ ಯಕ್ಷಗಾನದ ವಿಶಿಷ್ಟ ಪಾತ್ರಗಳನ್ನು ಮತ್ತೆ ಜನಮಾನಸದಲ್ಲಿ ಮೂಡಿಬರುವಂತೆ ಮಾಡುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ಈಗಿನ ಹಾಲಿಯ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾದಂಥ ಎಂ ಎ ಹೆಗಡೆ ಅವರು ಈ ರೀತಿಯಲ್ಲಿ ಅನೇಕ ಈ ಕಲಾ ಪ್ರಾಕಾರದಲ್ಲಿಯ ವಿವಿಧ ಪಾತ್ರಗಳಿಗೆ ಪೋಷಣೆಯನ್ನು ಕೊಡುತ್ತಾ ಅವುಗಳ ದಾಖಲೀಕರಣವನ್ನು ಮಾಡುತ್ತಾ, ಈ ದಾಖಲೀಕರಣದಿಂದಾಗಿ ಮುಂದಿನ ಜನಾಂಗಕ್ಕೆ ಇವರಲ್ಲಿರುವಂತಹ ವಿಶೇಷ ಕಲೆ ಮತ್ತು ಯಕ್ಷಗಾನದ ವಿಶಿಷ್ಟವಾದಂತಹ ಪಾತ್ರಗಳು ಮುಂದೆ ಸಾಗಬೇಕು, ಒಂದು ತಲೆಮಾರಿನ ಇನ್ನೊಂದು ತಲೆಮಾರಿಗೆ ಹೋಗಬೇಕು ಅನ್ನುವಂಥ ಕಾರ್ಯಕ್ರಮದಲ್ಲಿ ಇದರ ಪ್ರಾತ್ಯಕ್ಷಿಕೆ ಮತ್ತು ದಾಖಲೀಕರಣಗಳನ್ನು ಹಮ್ಮಿಕೊಳ್ತಾ ಇರುವುದು ಸ್ತುತ್ಯಾರ್ಯವೂ ಹೌದು ಹಾಗೂ ಸ್ವಾಗತಾರ್ಹವೂ ಹೌದು. ಈ ರೀತಿಯಾದಂಥ ಕಾರ್ಯಕ್ರಮದ ಅಡಿಯಲ್ಲಿ ಈ ಸಿದ್ಧಿವಿನಾಯಕ ದುರ್ಗಾಂಬ ಯಕ್ಷಗಾನ ಮಿತ್ರ ಮಂಡಳಿ ಹುಕ್ಕಲಮಕ್ಕಿ ಇವರು ಪರಂಪರಾನುಗತವಾಗಿ ನಡೆಸಿಕೊಂಡು ಬರುತ್ತಿರುವಂತಹ ತಮ್ಮ ಯಕ್ಷಗಾನ ಮೇಳದ ಜೊತೆಯಲ್ಲಿ ಅನೇಕ ವಿಶಿಷ್ಟ ಪಾತ್ರಗಳಿಗೆ ಜೀವವನ್ನು ಕೊಟ್ಟು ರಂಗದಲ್ಲಿ ತಂದು ಅದನ್ನು ಪ್ರದರ್ಶಿಸಿದ್ದಾರೆ. ಆ ರೀತಿಯಲ್ಲಿ ಪರಂಪರೆಯ ಈ ಒಂದು ತಟ್ಟಿ ವೀರಭದ್ರ ಪಾತ್ರದ ಪ್ರಾತ್ಯಕ್ಷಿಕೆ ಮತ್ತು ದಾಖಲೀಕರಣವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರು ಆದಂತಹ ಪ್ರೊಫೆಸರ್ ಎಂ ಎ ಹೆಗಡೆ ಅವರು ಹಾಗೂ ಅದರ ಸರ್ವ ಸದಸ್ಯರು ಮತ್ತು ರಿಜಿಸ್ಟ್ರಾರ್ ಎಚ್ ಎಸ್ ಶಿವರುದ್ರಪ್ಪ ಅವರಿಗೂ ನಾನು ಹತ್ತುಬೀಳುವಂತಹ ಧನ್ಯವಾದವನ್ನು ಹೇಳ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಸಿದ್ಧಿವಿನಾಯಕ ದುರ್ಗಾಂಬ ಯಕ್ಷಗಾನ ಮಿತ್ರ ಮಂಡಳಿ ಹುಕ್ಕಲಮಕ್ಕಿ ಇವರ ಸಹಕಾರದಿಂದ ಮತ್ತು ಅನೇಕ ಮಿತ್ರರ ಸಹಾಯದಿಂದ ಈ ಪ್ರಾತ್ಯಕ್ಷಿಕೆ ಮತ್ತು ದಾಖಲೀಕರಣವನ್ನು ನಾವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಗಾಳಿಗೆಡ್ಡೆಯ ಶಾಲಾ ಆವರಣದಲ್ಲಿ ದಿನಾಂಕ 22/11/2020 ಭಾನುವಾರ ಸಾಯಂಕಾಲ ಬೆಳಗಿಂದ ಸಂಜೆವರೆಗೂ ಅನೇಕ ಈ ಒಂದು ತಟ್ಟಿಯನ್ನು ಮಾಡುವಂತಹ ಕ್ರಮ, ಅದನ್ನು ಕಟ್ಟುವಂತಹ ಕ್ರಮ, ಅದಕ್ಕೆ ಬೇಕಾದಂತಹ ಪರಿಕರಗಳು, ಅದನ್ನು ಉಪಯೋಗಿಸುವ ರೀತಿ ಹಾಗೂ ರಂಗದ ನಡೆಗಳನ್ನು ಇವತ್ತು ನಾವು ಪ್ರತ್ಯಕ್ಷವಾಗಿ ಅಲ್ಲಿ ದಾಖಲೀಕರಿಸಿಕೊಂಡಿದ್ದೇವೆ. ಅದಕ್ಕಾಗಿ ಇನ್ನೊಮ್ಮೆ ನಾನು ಯಕ್ಷಗಾನ ಅಕಾಡೆಮಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ನಾವು ಈ ಸಿದ್ಧಿವಿನಾಯಕ ದುರ್ಗಾಂಬ ಯಕ್ಷಗಾನ ಮಿತ್ರ ಮಂಡಳಿ ಹುಕ್ಕಲಮಕ್ಕಿ ಈ ಒಂದು ಮೇಳದವರಿಂದ ವಿಶೇಷವಾಗಿ
ಸಂಶೋಧನೆಗೊಂಡು ಅದನ್ನು ರಂಗಕ್ಕೆ ತಂದಿರುವಂತಹ ಪಾತ್ರ ತಟ್ಟಿ ವೀರಭದ್ರ. ಈ ವಿಶೇಷವಾದ ತಟ್ಟಿಯನ್ನು ಕಟ್ಟೋದಕ್ಕಾಗಿ ಈ ವೀರಭದ್ರನ ಪಾತ್ರಕ್ಕೆ ತಟ್ಟಿ ವೀರಭದ್ರ ಅನ್ನುವಂಥ ಹೆಸರನ್ನು ಆಗ ಕೊಟ್ಟರು. ಜನ ಅದನ್ನು ನೋಡಿದ್ರು, ನೆನೆಸಿದ್ರು. ನಾವು ಇಂದಿನ ದಿನ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಇಲ್ಲಿ ಕೆಲವೊಂದಿಷ್ಟು ಪರಿಕರಗಳನ್ನು ಹೊಂದಿಸಿಕೊಂಡು ಈ ತಟ್ಟಿ ವೀರಭದ್ರದ ಪಾತ್ರಕ್ಕೆ ಬೇಕಾಗಿರುವಂತಹ ಪರಿಕರಗಳೇನು, ಅದನ್ನು ಮಾಡುವಂತಹ ಕ್ರಮ ಏನು ಅನ್ನುವುದನ್ನು ವಿವರಣೆ ಮಾಡೋದಕ್ಕಾಗಿ ಈಗ ಆರಂಭ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಒಂದು ಪಾತ್ರದ ವಿಶೇಷತೆ, ಗಂಭೀರತೆ ಹಾಗೂ ಭಯಂಕರತೆ ಉಂಟಾಗಲಿಕ್ಕೆ ಈ ವೀರಭದ್ರ ದಕ್ಷಯಜ್ಞ ಯಕ್ಷಗಾನ ಪ್ರಸಂಗದಲ್ಲಿ ಬರುವಂತಹ ಪಾತ್ರ. ದಾಕ್ಷಾಯಿಣಿಯು ತನಗೆ ಗೌರವ ಕೊಡಲಿಲ್ಲ ತವರ ಮನೆಯಲ್ಲಿ ಅನ್ನುವ ಕಾರಣಕ್ಕಾಗಿ ತನ್ನನ್ನು ಹೀಯಾಳಿಸಿದರು ಹಾಗೂ ಶಿವನನ್ನು ದೂಷಿಸಿದರು ಅನ್ನುವ ಕಾರಣಕ್ಕಾಗಿ ಯಜ್ಞಕ್ಕೆ ಹಾರಿ ಆತ್ಮಾಹುತಿಯನ್ನು ಮಾಡಿಕೊಳ್ತಾಳೆ. ಆ ವಿಷಯವನ್ನು ತಿಳಿದಂತಹ ಶಿವ ಕೋಪಗೊಂಡು ಶಿವನಿಂದ ಕಾಲರುದ್ರನಾಗಿ ತನ್ನ ಜಟೆಯನ್ನು ಬೀಸಿ ಹೊಡೆದ ಆರ್ಭಟಕ್ಕೆ ವೀರಭದ್ರ ಹುಟ್ಟಿ ಬರ್ತಾನೆ. ಹುಟ್ಟಿ ಬರೋದನ್ನು ಹೇಗೆ ವಿವರಣೆ ಮಾಡ್ತಾರೆ ಅಂತಂದ್ರೆ, ಅವನು ಹುಟ್ಟುವಾಗಲೇ ಸಹಸ್ರ ತೋಳುಗಳಿಂದ ಹೊಂದಿ ಬೆಂಕಿಯನ್ನು ಉಗುಳುತ್ತಾ, ಈ ಸಹಸ್ರ ತೋಳುಗಳಲ್ಲಿ ಬೆಂಕಿಯ ವಿಕಾರವನ್ನು ಉಗುಳುತ್ತಾ ಹಾಗೂ ಆರ್ಭಟವಾಗಿ ಕೇಕೆಯನ್ನು ಹಾಕುತ್ತಾ ಕುಣಿದು ಕುಪ್ಪಳಿಸುತ್ತಾ ಅವನು ಬರುವಂತಹ ಆ ಭಯಂಕರ ರೀತಿ ಜನರನ್ನ ಭಯಭೀತರನ್ನಾಗುವಂತಹ ಆಗಿಸುವಂತಹ ಒಂದು ಸನ್ನಿವೇಶ ಸೃಷ್ಟಿಯಾಗ್ತದೆ. ಆ ಸನ್ನಿವೇಶವನ್ನ ನಾವು ರಂಗದಲ್ಲಿ ಸೃಷ್ಟಿ ಮಾಡಿ ಜನರಿಗೆ ಆ ಒಂದು ಕಲ್ಪನೆಯನ್ನು ಕೊಡುವಂತಹ ಪ್ರಯತ್ನ ಇಂದಿನ ದಿನ ಆಗಬೇಕಾಗಿದೆ. ಅದಕ್ಕಾಗಿ ಪೂರ್ವರಂಗದ ತಯಾರಿಗಾಗಿ ನಾವು ಕೆಲವೊಂದಿಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಆ ತಯಾರಿಗೆ ಉಪಯೋಗಿಸುವಂತಹ ಪರಿಕರಗಳನ್ನು ನಾನು ನಿಮಗೆ ಈಗ ತೋರಿಸಿಕೊಡ್ತೇನೆ. ನೋಡಿ, ನಾವು ಉಪಯೋಗಿಸುವಂಥದ್ದು ಇದು ಬೆತ್ತ. ಅಂದರೆ ಈ ಬಿದಿರಲ್ಲ, ಬೆತ್ತ ಅಂದರೆ ಸುಲಭವಾಗಿ ಬಗ್ಗಿಸ್ಬೋದು. ಅಂದರೆ ಬೊಂಬಿನಲ್ಲಿ ಮತ್ತೊಂದು ಜಾತಿ ಇದು. ಈ ಕಮಾನಿಗೆ ನೀವು ನೋಡ್ತಾ ಇದ್ದೀರಲ್ಲ, ಈಗ ನಾವು ಇದನ್ನು ಬಗ್ಗಿಸಿ ಕಟ್ಟಿರುವಂಥದ್ದು 12 ಅಡಿ ಉದ್ದ ಇರುವಂಥದ್ದು. ಅದನ್ನು ಬಗ್ಗಿಸಿ ಕಟ್ಟಿದ್ದೇವೆ. ಇದು 4 ರಿಂದ 4.5 ಅಡಿ ಅಷ್ಟು ಅಗಲದ್ದನ್ನು ಹೀಗೆ ಈ ರೀತಿಯಾಗಿ ಆಕಾರವನ್ನು ಮಾಡಿಕೊಂಡು, ಇದು ಒಂದು 4 ಅಡಿ, ಇದು ಒಂದು 4.5 ಅಡಿ, ಈ ರೀತಿಯಾಗಿ ಅಗಲ ಮಾಡಿ ಇದನ್ನು ಸುತ್ತಿ ತಯಾರು ಮಾಡಿಕೊಂಡಿರುವಂಥ ಒಂದು ತಟ್ಟಿಯ ಒಂದು ಮೂಲ ಸ್ವರೂಪ. ಇದಕ್ಕೆ ನಾವು ಬೇಕಾಗಿ ಉಪಯೋಗಿಸುವಂತಹ ಅದರ ಏನು ಕಿರಣಗಳು ಅಂತ ಹೇಳ್ತೀವಿ ನಾವು, ಬೆಂಕಿಯ ಕಿರಣಗಳು ಉಗುಳಿ ಬರಲಿಕ್ಕಾಗಿ ಉಪಯೋಗಿಸುವಂಥದ್ದು ಬಿದಿರಿನ ಈ ಒಂದು ಸಣ್ಣ ಸಣ್ಣ ಕಡ್ಡಿಗಳು. ಸಾಧಾರಣ ಒಂದು 3 ಫೂಟು ಅಷ್ಟು ಅಥವಾ 2.5 ಫೂಟ್ನಷ್ಟು, ಅಂದರೆ ಈ ತಟ್ಟಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕಟ್ಟಲಿಕ್ಕೆ ಉಪಯೋಗಿಸುವಂತಹ ಬಿದಿರಿನ ಕಡ್ಡಿಗಳು. ಈ ಬಿದಿರಿನ ಕಡ್ಡಿಯ ತುದಿಯಲ್ಲಿ ಅಂದರೆ ವಿಶೇಷವಾಗಿ ಬೆಂಕಿ ಉಗುಳಿ ಏನು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ರೀತಿಯಾಗಿ ಕಡ್ಡಿಯನ್ನು ಕಟ್ಟಿ ಆಮೇಲೆ ಅದರ ತುದಿನಲ್ಲಿ ಈ ಬಾಳೆಯ ದಡಿಯನ್ನು ನಾವು ಸುತ್ತಕೊಳ್ತೀವಿ. ಈ ಬಾಳೆಯ ದಡಿ ಮೇಲೆ ಬಟ್ಟೆಯನ್ನು ಸುತ್ತಿ ಅದನ್ನು ನಾವು ಕಡಬತ್ತಿಯಾಗಿ ಮಾಡಿಕೊಳ್ಳುವಂಥದ್ದು. ಈ ರೀತಿಯಾದದ್ದನ್ನು ಸಾಧಾರಣ 32 ಕಡ್ಡಿಗಳನ್ನು ಹಾಕಿ, ಅಂದರೆ 32 ಏನು ಜುಂಜುಗಳು ಏಕಕಾಲದಲ್ಲಿ ಉರಿಯುತ್ತಾ ಇರುತ್ತವೆ. ಅದು ಒಂದು ವಿಶೇಷವಾಗಿ ನಾವು ಮಾಡಿಕೊಳ್ಳುವಂಥ ಪ್ರಕ್ರಿಯೆ. ಈಗ ಆ ಪ್ರಕ್ರಿಯೆಯಲ್ಲಿ ನಾವು ಉಪಯೋಗಿಸುವಂತಹ ವಸ್ತುಗಳು ಇವೆಲ್ಲ. ಹಾಗೆ ಈ ಒಂದು ಕಟ್ಟುವಾಗ ಅದನ್ನೆಲ್ಲದೂ ಸೇರಿ 32 ಕಡ್ಡಿಗಳು ಬರೋ ರೀತಿಯಲ್ಲಿ ಇದನ್ನು ಸುತ್ತಿ ತಯಾರು ಮಾಡ್ತೇವೆ. ಹಾಗೆ ವೀರಭದ್ರನ ಕೈನಲ್ಲಿ ಮತ್ತೆ 2 ಜುಂಜಿಗಳು ಇರುತ್ತೆ. ಅದು ಆ ಪಂಜುಗಳು ಬಲವಾಗಿರುವಂಥದ್ದು. ಈ ರೀತಿ ಕೋಲಿಗೆ ಇದಕ್ಕೆ ಬಟ್ಟೆಯನ್ನು ಸುತ್ತಿ, ಅದಕ್ಕೆ ಎಣ್ಣೆ ಬಟ್ಟೆಯನ್ನು ಸುತ್ತಿ ಹೀಗೆ ಹಿಡಿದುಕೊಳ್ಳುವಂಥ ದೃಶ್ಯ. ಹಾಗೆ 32 ಜುಂಜುಗಳು 2 ಪಂಜನ್ನು ಹಿಡಿದು ವೀರಭದ್ರ ಕೇಕೆ ಹಾಕ್ತಾ ಬರುವಂಥ ದೃಶ್ಯ. ಈಗ ನಾವು ಮುಂದೆ ಇದನ್ನು ಮಾಡುವ ಕ್ರಮ ಹೇಗೆ ಅನ್ನೋದನ್ನು ನೋಡಿ.
ದಿನಪಟ್ಟಿಗಳಿಗೆ ಈಗ ಪಟ್ಟಿ ಸರಿಯಾದ ಒಂದು ಆಕಾರವನ್ನು ರೂಪವನ್ನು ಕೊಟ್ಟಿದ್ದೇವೆ. ಇದಕ್ಕೆ ಇನ್ನು ಮೇಲೆ ಇಲ್ಲಿ ನಮ್ಮ ಬತ್ತಿಯ ಬಟ್ಟೆಯನ್ನು ಸುತ್ತಿ ಗಣಪತಿಯ ಸಂಪೂರ್ಣ ಆಕಾರ ಬರುತ್ತೆ. ಈಗ ನಿಮಗೆ ಒಂದು ವಿಶಿಷ್ಟವಾದಂತಹ ಅರ್ಧಚಂದ್ರಾಕೃತಿಯಲ್ಲಿರುವಂತಹ ಪಟ್ಟಿ ನಿರ್ಬಂಧದಿಂದ ಕಟ್ಟಲಿಕ್ಕೆ ತಯಾರಾಗ್ತದೆ. ಈಗ ನೋಡಿ, ಇವೆಲ್ಲ ಕಟ್ಟಿಯ ಭದ್ರತೆಗಾಗಿ ಸಾಕಷ್ಟು ಇಲ್ಲಿ ದಾರವನ್ನು ಕಟ್ಟಿ ಅದಕ್ಕೆ ಅಲಂಕಾರವನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ಸ್ವಲ್ಪ ತಯಾರಿ ಅಂತಂದರೆ ಇದೆಲ್ಲ ಕಾಣಿಸೋ ರೀತಿಯಲ್ಲಿ ಅಲ್ಲಿ ಅಲಂಕಾರ ಆಗಬೇಕು. ಹಾಗೆ ಇದನ್ನ ನಮ್ಮ ಶರೀರದಿಂದ ಸ್ವಲ್ಪ ದೂರ ಇಟ್ಕೊಂಡು ಅದು ಉರಿಯುವ ರೀತಿಯಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕಟ್ಟಿ ವೀರಭದ್ರದಲ್ಲಿ ಕೆಲವು ರಿಸ್ಕ್ ಇದೆ. ಈಗ ಬೆಂಕಿ ಉಗುಳ್ತಾ ಇರೋದ್ರಿಂದ ಬೆಂಕಿ ಯಾವುದೇ ರೀತಿಯ ಮೈ ಮೇಲೆ ಬಿದ್ದು ಅಥವಾ ಬಟ್ಟೆ ಮೇಲೆ ಬಿದ್ದು ಯಾವುದೇ ರೀತಿ ತೊಂದರೆ ಆಗಬಾರ್ದು. ಆ ಉದ್ದೇಶಕ್ಕಾಗಿ ನಾವು ನಮ್ಮ ಶರೀರದಿಂದ ಸ್ವಲ್ಪ ದೂರ ಇಟ್ಕೊಳ್ಳೋದಕ್ಕಾಗಿ ಇದನ್ನ ಈ ರೀತಿಯಾಗಿ ವಿನ್ಯಾಸ ಮಾಡಿದ್ದೇವೆ. ಇದು ನೋಡಿ, ಇಲ್ಲಿ ಹಿಂದೆ ನಮ್ಮ ಶರೀರದಿಂದ ಇಷ್ಟು ದೂರದಲ್ಲಿ ಸಾಧಾರಣ ಒಂದೂವರೆ ಫೂಟಷ್ಟು ದೂರ ಆಗಿರ್ತದೆ. ಈಗ ಹೀಗೆ ಇದ್ದಂಥ ಗಟ್ಟಿಯನ್ನು ಉರಿಯುತ್ತಿರುವ ಗಾಳಿಗೆ ನಾವು ಹೀಗೆ ಬೆನ್ನಿದೆ ಬೆನ್ನಿದೆ ನೋಡಿ, ಹೀಗೆ ಕಟ್ಟೋದ್ರಿಂದ ನಮ್ಮ ಶರೀರಕ್ಕೂ ಮತ್ತು ಕಟ್ಟಿಗೂ ಇಷ್ಟು ದೂರದ ವ್ಯತ್ಯಾಸ ಬರುತ್ತೆ. ಅದರಿಂದಾಗಿ ಈ ಬೆಂಕಿಯ ಕಿರಣಗಳು ಅದರ ಗಾಲೆ ಮೈ ಮೇಲೆ ಬೀಳದೆ ಇರೋದಕ್ಕೆ ಅವಕಾಶ ಆಗುತ್ತೆ. ಆ ರೀತಿಯಾಗಿ ಇದರ ತಯಾರಿ ನೋಡಿ, ಹೀಗೆ ಈ ರೀತಿಯಾಗಿ ಇದನ್ನ ಕಟ್ಟಿರುವ ಉದ್ದೇಶ ನಮ್ಮ ಶರೀರದಿಂದ ಇದಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಆ ದೂರವನ್ನು ಕಾಪಾಡಿಕೊಂಡು ಬರೋದು. ಹಾಗೆ ಇದಕ್ಕೆ ಸುತ್ತಿದ ಮೇಲೆ ಸಹಿತ ಈ ಬಾಳೆ ಗಡಿಯನ್ನು ಕಟ್ಟಿದೆ. ಉದ್ದೇಶ ಏನು ಅಂತಂದ್ರೆ, ಅಕಸ್ಮಾತ್ ಏನಾದರೂ ತೊಂದರೆ ಆದರೆ ಇದನ್ನ ಸುಲಭವಾಗಿ ತೆಗೆದು ಬಿಸಾಕ್ಬೋದು ಅನ್ನೋ ಉದ್ದೇಶದಿಂದ. ಮತ್ತೆ ಒಂದೇ ಸರಿ ಉರಿಯುತ್ತಿರುವಂತಹ ಗಾಲೆ ಈ ಒಂದು ಬಿದಿರಿನ ಕಟ್ಟಿಯನ್ನ ಕತ್ತಿಸಿ ಹುರಿದು ಅದು ಸಹಿತ ಬೀಳುವಂಥ ಸಾಧ್ಯತೆ ಇರುತ್ತೆ. ಆದರೆ ಈ ಹಸಿ ಬಾಳೆದಲ್ಲಿ ಇರೋದ್ರಿಂದ ಅದು ಒಂದೇ ಸರಿ ಬೀಳಲಿಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಸೇಫ್ಟಿ ಮೆಜರ್ಗಾಗಿ ಮಾಡ್ಕೊಂಡಿರುವಂಥ ಕೆಲವು ಕ್ರಮಗಳು. ಯಾರೇ ಅಕಸ್ಮಾತ್ ಇದನ್ನು ನೋಡಿ ಮಾಡಲಿಕ್ಕೆ ಹೋದರೆ ಇವೆಲ್ಲವನ್ನು ಅರಿತಿರಬೇಕು ಚೆನ್ನಾಗಿ. ಯಾಕೆಂದರೆ ಅದೇ ದೃಷ್ಟಿಯಿಂದ ಈ ಪಾತ್ರವನ್ನು ನಾವು ನೋಡಿದ್ವಿ, ಈ ದಾಖಲೆಗಳನ್ನು ನೋಡಿದ್ವಿ, ಅದರಿಂದ ತೊಂದರೆ ಆಗಿರುವಂಥ ನಾಳೆ ಬರಬಾರ್ದು. ಹಾಗಾಗಿ ಈ ಒಂದು ಪ್ರಿಕಾಷನ್ಸನ್ನು ಮೊದಲೇ ಹೇಳ್ತಾ ಇದ್ದೀವಿ. ಪ್ರತಿಯೊಂದು ಅದರ ಬಗ್ಗೆ ಗಮನ ಕೊಡಬೇಕು, ಮಾಡಬೇಕು. ಈಗ ಇನ್ನು ಕೆಲವು ಹೊತ್ತಿನಲ್ಲಿ ಇದಕ್ಕೆಲ್ಲ ಸಂಪೂರ್ಣವಾಗಿ ಬತ್ತಿಯನ್ನು ಕಟ್ಟಿ ಮತ್ತೆ ಇಲ್ಲಿ ಕೆಲವೊಂದಿಷ್ಟು ಇನ್ನೊಂದು ಸ್ವಲ್ಪ ಕೆಲಸಗಳಿದೆ, ಅದನ್ನು ಮಾಡಿ ಇದು ಸಿದ್ಧ ಆಗುತ್ತೆ ಕಟ್ಟಿ. ಆಮೇಲೆ ಮತ್ತೆ ಒಂದು ತಿಳ್ಕೊಳ್ಳೋಣ. ಹಂಗೆಲ್ಲ ಗೊತ್ತಿಲ್ಲ ಚೆನ್ನಾಗಿದೆ.
ವೇಷಭೂಷಣ ವೇಷಗಳನ್ನು ಕಟ್ಟಿ ಮುಖವರ್ಣಿಕೆಯನ್ನು ಬರೆದು ಸಿದ್ಧವಾದಂತಹ ನಂತರದಲ್ಲಿ ಕಟ್ಟಲು ತಯಾರಾಗಿರುವಂತಹ ಪಟ್ಟಿ ಇದು. ಈಗ ನೀವು ನೋಡ್ತಾ ಇದ್ದೀರಿ 32 ಕಡಬತ್ತಿಯನ್ನು ಸುತ್ತಿ ಹಾಗೂ 2 ಜುಂಜುಗಳನ್ನು ತಯಾರು ಮಾಡಿ ಆ ಜುಂಜು ಹಿಡ್ಕೊಂಡು ಆ ಜುಂಜುಗಳನ್ನು ತಯಾರು ಮಾಡಿ ಇದನ್ನು ಕಟ್ಟಲಿಕ್ಕೆ ಸಿದ್ಧ ಮಾಡಿದ್ದೇವೆ. ಇವೆರಡು ವೀರಭದ್ರನ ಕೈಲಿರಬೇಕಾದಂತಹ ಜುಂಜುಗಳು. ಹಾಗೆ ಈಗ ನಂತರದಲ್ಲಿ ಕಟ್ಟಿ ಇದಕ್ಕೆ ಬೆಂಕಿಯನ್ನು ಹೊತ್ತಿಸಿ ಅತ್ತ ಹೊರಡುವಾಗ ಕಟ್ಟಿಕೊಳ್ಳುವಂತಹದ್ದು ವೀರಭದ್ರನ ಕಟ್ಟಿ ಸಿದ್ಧವಾಗಿದೆ.
ಮೃದುನಾಗಿ ಭಯಂಕರವಾದಂತಹ ನನ್ನ ಪರಾಕ್ರಮ, ನನ್ನ ಶಕ್ತಿ, ಪ್ರತಿರೂಪ ಅದನ್ನು ಸೃಷ್ಟಿಸಬೇಕಾಗುತ್ತೆ.
ಮುಂದೆ ಹೋಗಿ ನೀವು ಮುಂದೆ ಲೈಟ್ ಮಾಡ ಮುಂದೆ ಮುಂದೆ ಕ್ಲೋಸ್
ಶಕ್ತಿಯ ಸೊಗಡು, ಅದು ಅದ್ಭುತ. ಅದು ಪಾರಂಪರಿಕವೇ. ಈಗ ವೀರಭದ್ರ ವೀರಶೈವರ ದೇವರು ಅಂತ ಏನ್ ಹೇಳ್ತಾರೆ ಅದು ಹಾಗೇನೂ ಇಲ್ಲ. ಅವನು ಯಜ್ಞ ವಿಧ್ವಂಸಕ, ಆದ್ರಿಂದ ಯಜ್ಞ ವಿರೋಧಿ ನೀತಿಯವರು ಇದನ್ನು ಪರಿಪಾಲನೆ ಇಲ್ಲಪ್ಪ. ನಮ್ಮ ದೇವರದು ರೌದ್ರಂ ರೌದ್ರಾವತಾರಂ ಹೃತವಹನಯನಂ ಅವನ ವರ್ಣನೆ ಮಾಡಿದ್ದಾರೆ ಎಷ್ಟು ಅದ್ಭುತವಾಗಿ. ಅವನ ಧ್ಯಾನ ಶ್ಲೋಕದಲ್ಲಿ ಕಾಣುತ್ತದೆ. ಖಡ್ಗ ಪ್ರತ್ಯಯ ಹಂತಂ ಒಂದೇ ತ್ರೈಲೋಕ್ಯ ನೀರಂ ತ್ರಿಭುವನಾನ್ವಿತಂ ಶ್ಯಾಮಲಂ ವೀರಭದ್ರಂ. ಅವ ಹೇಗಿದ್ದಾನೆ ಅಂತ ಜ್ವಾಲಮಾಲಾಮೃತಾಂಗಂ ಅವನ ವರ್ಣನೆ ಈ ತಟ್ಟಿಗಿರುವುದನ್ನೇ ಕಾಣುತ್ತದೆ. ಜ್ವಾಲೆಯ ಮಾಲೆಗಳು ಉಂಟು ಅಲ್ಲಿ, ಜ್ವಾಲಮಾಲಾಮೃತಾಂಗ ಅದ್ಭುತವಾದದ್ದು. ಮಂತ್ರವಾದದಲ್ಲಿ ಬಳಸೋದಿದೆಲ್ಲ. ಮಂತ್ರವಾದಕ್ಕೆ ಅತ್ಯಂತ ಅದ್ಭುತ ಪವರ್ಫುಲ್ ಆದ ಮಂತ್ರಗಳು ಉಂಟು ಈ ವೀರಭದ್ರನಿಗೆ ಸಂಬಂಧಪಟ್ಟ ಹಾಗೆ. ಯಕ್ಷಗಾನ ಅಕಾಡೆಮಿ ನಮಗೆ ಯಾವತ್ತೂ ಪ್ರೋತ್ಸಾಹ ನೀಡುವಂತಹ ಅಧ್ಯಕ್ಷರನ್ನು ನಾವು ಪಡ್ಕೊಂಡಿದ್ದೇವೆ. ಎಂ.ಎ. ಹೆಗ್ಡೆಯವರು ಪ್ರೋತ್ಸಾಹದಿಂದಲೇ ಇವತ್ತಿನ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದ್ದಾರೆ. ಅಂತಹ ಎಲ್ಲವನ್ನೂ ಬೆಳೆಸುವಂತಹ, ಕಲೆಯನ್ನು ಬೆಳೆಸುವಂತಹ, ಕಲಾವಿದರನ್ನು ಬೆಳೆಸುವಂತಹ ಅಧ್ಯಕ್ಷರು ನಮಗಿಂದು ಸಿಕ್ಕಿದ್ದಾರೆ. ಹಾಗಾಗಿ ಅವರ ಒಬ್ಬ ಪ್ರತಿನಿಧಿಯಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯಲ್ಲಿ ಸದಸ್ಯನಾಗಿದ್ದುಕೊಂಡು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಒಂದು ಯೋಗ ಭಾಗ್ಯ ಅಂತ ತಿಳ್ಕೊಳ್ತೇನೆ. ಮಾನ್ಯ ಜಿಲ್ಲೆಯವರಿಗೆ ದಕ್ಷ ಅವತ್ತು ಕಮಲಾಕರರು ಈಶ್ವರ ನೆನಪು ಭಾಮಗನೇ ವೀರಭದ್ರ ಅಂತ ತಕ್ಷಣ ಅಲ್ಲಿಂದ ಎಂತ ಆಯ್ತುಗಳಿಲ್ಲ ಇದ್ದವರಿಗೆಲ್ಲ ಬೆಂಕಿ ಸೂಡಿ ಮಧ್ಯದಲ್ಲಿ ಹೀಗೂ ಇರ್ತಾನೆ ವೀರಭದ್ರ ಅಂತ ಕಂಡಿತ್ತು. ನಿಜವಾಗಿ ಇದು ಸ್ಮರಣೀಯವಾದಂತಹ ಕಾರ್ಯಕ್ರಮ ಆಗಲಿಕ್ಕಿದೆ, ಆಗಲಿ ಅಂತ ಹಾರೈಸ್ತೇನೆ. ಅದರಲ್ಲಿಯೂ ನಮ್ಮ ಮಾನ್ಯ ಜಿಲ್ಲೆಯವರು ಸಂದೇಹ ಹೇಳಿದರು. ನನ್ನ ಮನಸ್ಸಿನ ಮಾತು ಅದೇ, ಯಕ್ಷಗಾನ ಅಂದರೆ ಚಟಕ್ಕಾಗಿ ಅಲ್ಲ, ಆರಾಧನೆಗಾಗಿ ಯಕ್ಷಗಾನ. ಹಾಗಿದ್ರೆ ಏನು ಆರಾಧನೆ? ಇನ್ನವರು ಹೇಳ್ತಿದ್ರು ಇಡೀ 4 ವೇದವನ್ನ ಮನೆಯಲ್ಲಿ ಪಾಠ ಮಾಡಬೇಕು ಅಂತೇಳಿ, ಅದು ಆಗದಿದ್ರೆ ಒಂದು ಯಕ್ಷಗಾನ ಮಾಡಿಸಿ ಹೇಳುವಂತಾರೆ. ಯಕ್ಷಗಾನದಲ್ಲಿ 4 ವೇದದ ಸಾರ ಇದೆ. ಋಗ್ವೇದದಿಂದ ಪಾಠ್ಯವನ್ನ, ಜಗ್ರಾಹ ಪಾಠ್ಯಂ ಋಗ್ವೇದ, ಋಗ್ವೇದದಿಂದ ಪಠನ ಕ್ರಮ ಭಾಗವತ್ ಹೇಳ್ತಾರೆ. ಯಜುರ್ಭಿ ಅರ್ಥಮೇವ, ಯಜುರ್ವೇದದಿಂದ ಅರ್ಥ ಅದನ್ನ ವಿನ್ಯಾಸ ಮಾಡೋದು ಅರ್ಥ. ಸಾಮವೇದದಿಂದ ಗಾಯನ ಸಂಗೀತ ಇದ್ದೇ ಇರ್ತದೆ ಯಕ್ಷಗಾನದಲ್ಲಿ. ಅಥರ್ವಣ ವೇದದಿಂದ ಅಭಿನಯ, ಹೇಳಲ್ಲ ನಾಟ್ಯ. ಅದರಲ್ಲಿ ವೀರಭದ್ರ ಉಪಾಸನೆ ಹೆಚ್ಚಾಗಿ ಅಥರ್ವಣ ವೇದದಲ್ಲಿ ಹೆಚ್ಚು ಕಾಣ್ತದೆ ನಾನು ತಿಳ್ಕೊಂಡಂತೆ. ಯಾಕಂದರೆ ಅತರಾಯಕರಾದ ದೇವತಾ ಸ್ವರೂಪವನ್ನು ನಾವು ಬಣ್ಣಿಸಿದ್ದನ್ನು ನೋಡ್ತೇವೆ. ಚತ್ವಾರಿ ಸಂಘ ತ್ರಯೋ ಸೇವಾದ ದೇಶಿ ಇತ್ಯಾದಿ ಮಂತ್ರಗಳು 4 ತಲೆ 3 ಕೋಡು ಇದನ್ನೆಲ್ಲ ನಾವು ಚಿತ್ರ ಮಾಡಿಕೊಂಡ್ರೆ, ಭಾವಿಸಿಕೊಂಡ್ರೆ ವಿಚಿತ್ರವಾಗ್ತದೆ. ದೇವತಾ ಕಲ್ಪನೆ. ಹಾಗೆ ವೀರಭದ್ರನು ಅಷ್ಟೇ. ವೀರಭದ್ರನ ಹುಟ್ಟನ್ನು ಅವರು ಹೇಳಿದರು ಶ್ರೀಪಾದ. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಡಾಕ್ಟರ್ ಶ್ರೀಪಾದ ಹೆಗ್ಡೆಯವರು. ಶ್ರೀಪಾದ ಹೆಗ್ಡೆಯವರನ್ನ ಈ ಕಾರ್ಯಕ್ರಮದಲ್ಲಿ ನಾನು ವಿಶೇಷವಾಗಿ ಅಭಿನಂದಿಸಬೇಕು. ಅದು ನನ್ನ ಮನದಾಳದ ಮಾತು. ಹಾಗಾಗಿ ನಾನು ಸ್ನೇಹಿತ ಅಶೋಕ್ ಹೆಗ್ಡೆಯವರಿಗೆ ಕೇಳ್ತೇನೆ, ಶ್ರೀಪಾದ ಹೆಗ್ಡೆಯವರ ವೇದಿಕೆಯ ಮುಂಭಾಗಕ್ಕೆ ನಾವು ಕರೆದುಕೊಂಡು ಹೋಗೋಣ. ಪ್ರೊಫೆಸರ್ ಡಾಕ್ಟರ್ ಶ್ರೀಪಾದ ಹೆಗಡೆಯವರು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಹಚ್ಚ ಹಸಿರಿನ ನಡುವಿನ ಹುಕ್ಲಮಕ್ಕಿ ಊರಿನವರು. ಇವರು ಶ್ರೀ ಮಂಜುನಾಥ್ ಹೆಗಡೆ ಹಾಗೂ ಲೀಲಾವತಿ ಹೆಗಡೆಯವರ ಮಗ. ಚಿಕ್ಕನಿಂದಲೇ ತಂದೆಯಿಂದ ಯಕ್ಷಗಾನ ಹೆಜ್ಜೆಗಳನ್ನು ಅಭ್ಯಾಸ ಮಾಡಿದವರು. ನಂತರ ವೈದ್ಯಕೀಯ ಅಧ್ಯಯನ ಮಾಡಿ ಪ್ರಾಧ್ಯಾಪಕರು ಮತ್ತು ಖ್ಯಾತ ಹೋಮಿಯೋಪತಿ ವೈದ್ಯರಾದರು. ವೃತ್ತಿಯಲ್ಲಿ ವೈದ್ಯರಾದರೂ ಪ್ರವೃತ್ತಿಯಲ್ಲಿ ಯಕ್ಷಗಾನ ಕಲಾವಿದರು, ಚಿಂತಕರು ಮತ್ತು ಸಂಶೋಧಕರು. ಈಗ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದರೂ ಊರಿನ ಕಲೆಯಾದ ಯಕ್ಷಗಾನದ ಗೀಳನ್ನು ಅಂಟಿಸಿಕೊಂಡವರು. ಕೆಲವು ವಿಶಿಷ್ಟ ಪಾತ್ರಗಳ ನಿರೂಪಣೆಯನ್ನು ತಮ್ಮ ಹಿರಿಯ ಅಣ್ಣನವರು ಹಾಗೂ ಹುಕ್ಲುಮಕ್ಕಿ ಮೇಳದ ಕಲಾವಿದರೂ ಆದ ಶ್ರೀ ಕಮಲಾಕರ ಹೆಗಡೆಯವರಿಂದ ಕೇಳಿ ತಿಳಿದು ಅದಕ್ಕೆ ಒಂದು ಶಿಸ್ತಿನ ಚೌಕಟ್ಟಿನ ಆಕಾರವನ್ನು ಕೊಟ್ಟು ಇಂದಿನ ಪರಿಸ್ಥಿತಿಯಲ್ಲಿ ರಂಗಕ್ಕೆ ತರುವ ಸಂಶೋಧನೆ ಮಾಡಿದವರು. ಡಾಕ್ಟರ್ ಶ್ರೀಪಾದ ಹೆಗಡೆಯವರ ಸಂಶೋಧನೆಯ ಫಲವೇ ಹುಕ್ಲಮಕ್ಕಿ ಪರಂಪರೆಯ ವಿಶಿಷ್ಟ ಪಾತ್ರಗಳಾದ ತಟ್ಟಿ ವೀರಭದ್ರ, ಉಗ್ರ ನರಸಿಂಹ ಮತ್ತು ಶ್ವೇತವರಗ ಪಾತ್ರಗಳು. ಇವು ಪಡಗಿನ ಬಣ್ಣದ ವೇಷಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿದೆ.
ಡಾಕ್ಟರ್ ಶ್ರೀಪಾದ ಹೆಗಡೆಯವರು ಹುಕ್ಲಮಕ್ಕಿ ಪರಂಪರೆಯ ಅನೇಕ ಪಾತ್ರಗಳನ್ನು ಸಂಶೋಧಿಸಿ ರಂಗದಲ್ಲಿ ಮರೆಯಾಗುತ್ತಿದ್ದ ಪಾತ್ರಗಳನ್ನು ಮತ್ತೆ ರಂಗದಲ್ಲಿ ಅಭಿನಯಿಸಿ ವಿಜೃಂಭಿಸಿದವರು. ಅವರು ಹೆಸರು ಮಾಡಿದ ಪಾತ್ರಗಳಲ್ಲಿ ಬೇರೆ ಬೇರೆ ಪ್ರಸಂಗದ ಅರ್ಜುನ, ಕೌರವ, ರಾವಣ, ಬಲಿಚಕ್ರವರ್ತಿ, ದಶರಥ, ರಾಮ, ವಾಲಿ, ಜಾಂಬವ, ಕಂಸ, ನರಸಿಂಹ, ವರಹ ಮತ್ತು ಬಲರಾಮ ಮುಂತಾದವುಗಳು. ಇಂದಿಗೂ ಬಣ್ಣ ಹಚ್ಚಿ ವೇಷ ಕಟ್ಟಿ ರಂಗಕ್ಕೆ ಬಂದರೆಂದರೆ ತನಗೆ ಷಷ್ಠಿಪೂರ್ತಿಯಾಗಿದೆ ಎನ್ನುವುದನ್ನು ಮರೆಯುತ್ತಾರೆ. ಪಾತ್ರವನ್ನು ಮೆರೆಸುತ್ತಾರೆ. ಮಲೆನಾಡಿನ ಹೆಮ್ಮೆಯ ಯಕ್ಷಶ್ರೇಷ್ಠ ಕಲಾಕುಸುಮ ಡಾಕ್ಟರ್ ಶ್ರೀಪಾದ ಹೆಗಡೆಯವರು. ನಾವು ಈ ರಂಗದ ಮೇಲೆ ತಟ್ಟೆ ವೀರಭದ್ರನ್ನು ನೋಡಿದಾಗ ಅದು ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅದನ್ನು ಕಟ್ಟುವಾಗ ಎಷ್ಟು ಶ್ರಮ ಆಗುತ್ತೆ ಅನ್ನೋದು ಇದರಲ್ಲಿ ಗೊತ್ತಾಗಿದೆ. ಬಹುಶಃ ಈ ತಟ್ಟೆ ವೀರಭದ್ರನಂತಹ ವೇಷಗಳು ಕಮ್ಮಿ ಆಗ್ತಾ ಇರೋದು, ಈಗ ಮಾಡದೇ ಇರುವಂಥದ್ದಕ್ಕೆ ಕಾರಣ ಆ ವೇಷ ಕಟ್ಟುವಲ್ಲಿ ಇರುವಂಥ ಶ್ರಮ ಮತ್ತು ನೈಪುಣ್ಯ ಅದು ಎರಡೂ ಇಲ್ಲದೇ ಇದ್ದರೆ ಈ ವೇಷವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ಕಮ್ಮಿ ಆಗಿದ್ದರಿಂದನೇ ನಿಧಾನ ಇದನ್ನು ಕಟ್ಟುವ ಕ್ರಿಯೆ ಕಮ್ಮಿ ಆಯಿತು. ಕವಿಯ ಕಲ್ಪನೆಗೆ ಸರಿಯಾಗಿ ಈ ತಟ್ಟಿ ವೀರಭದ್ರನ ಪಾತ್ರ ನಿರೂಪಣೆಯನ್ನು ಮಾಡ್ತಾರೆ ಡಾಕ್ಟರ್ ಶ್ರೀಪಾದ ಹೆಗಡೆಯವರು. ಅದು ಅದ್ಭುತವಾದದ್ದು. ಈ ವೀರಭದ್ರ ಅನ್ನೋ ಪಾತ್ರವೇ ಬಹಳ ಕೇಳಿದ ತಕ್ಷಣ ನಮಗೆ ಒಂಥರ ವಿಚಿತ್ರವಾದ ರೋಮಾಂಚನ ಆಗ್ತದೆ. ಯಾಕೆಂದರೆ ಪುರಾಣದ ಕಥೆಗಳನ್ನೆಲ್ಲ ಕೇಳಿರ್ತೇವೆ. ಅದು ರಂಗದಲ್ಲಿ ಹೇಗೆ ಕಾಣ್ತದೆ ಅನ್ನೋದು ಒಂಥರ ಬಹಳ ಕುತೂಹಲಕಾರಿಯಾದಂಥ ವಿಷಯವಾಗಿತ್ತು ನನಗೆ ನೋಡೋದಕ್ಕಿಂತ ಮುಂಚೆ. ಆದರೆ ಈ ವೇಷದ ಮಾಡಿದ ಶ್ರೀಪಾದ ಹೆಗಡೆಯವರ ವೇಷ ರಂಗಸ್ಥಳಕ್ಕೆ ಬಂದಾಗ ಮಾತ್ರ ಅದ್ಭುತವಾದ ಅನುಭವ ಆಗಿದೆ. ಯಾಕೆಂತ ಹೇಳಿದರೆ ಅದು ಹಿಂದೆ ಎಲ್ಲೂ ಕೇಳದಿದ್ದಂಥ ಒಂದು ವೇಷ ಆಗಿತ್ತು ನಮಗೆ ನೋಡುವಾಗ. ಯಾಕೆಂದರೆ ಅದನ್ನು ಕಲ್ಪನೆ ಮಾಡಲಿಕ್ಕೆ ಕೂಡ ಕಷ್ಟ. ಈಗಿನ ಕಾಲದಲ್ಲಿ ಅದನ್ನು ಮಾಡೋದು ಅಷ್ಟು ಅಪರೂಪ ಆಗಿದ್ದಕ್ಕಾಗಿ ಅದನ್ನು ಕಲ್ಪನೆ ಮಾಡೋದೇ ಭಾಳ ಕಷ್ಟ ಆಗಿತ್ತು. ಶ್ರೀಪಾದ ಹೆಗಡೆಯವರು ನನಗೆ ಮೊದಲು ಬರೀ ವೈದ್ಯರಾಗಿ ಮಾತ್ರ ಪರಿಚಯ ಆಗಿತ್ತು. ಆಮೇಲೆ ನಿಧಾನ ಗೊತ್ತಾಯಿತು ಅವರು ಯಕ್ಷಗಾನ ಕಲಾವಿದರು ಕೂಡ ಅಂತ. ನಾನು ಬೇಕಾದಷ್ಟು ತಾಳ್ಮದ್ಲೆ ಯಕ್ಷಗಾನ ಎಲ್ಲ ನೋಡಿದ್ದೀನಿ. ಆದರೆ ಈ ಶ್ರೀಪಾದ ಹೆಗಡೆಯವ್ರದ್ದು ಒಂದೆರಡು ನೋಡಿದ್ದೀನಿ ಯಕ್ಷಗಾನನ. ಅದರಲ್ಲಿ ಈ ವೀರಭದ್ರ ವಿಜಯ ಅಂತ ಒಂದು ಮಾಡಿದ್ರು 2 ವರ್ಷದ ಹಿಂದೆ. ಅದು ಮಾತ್ರ ತುಂಬ ವಿಶೇಷವಾಗಿತ್ತು. ತುಂಬ ವಿಶೇಷ ಅಂದರೆ ಯಾಕೆಂದರೆ ತುಂಬ ಅಪಾಯದ್ದು ಕೂಡ ರಿಸ್ಕ್ ಇದು. ಯಾಕೆಂದರೆ ಸುತ್ತಲೂ ಬೆಂಕಿ ಚಕ್ರ ಕಟ್ಕೊಂಡು 32 ಉರಿತಿರುವ ನಿಜವಾಗಿ ಉರಿತಾ ಇರೋ ಬೆಂಕಿ ಚಕ್ರ ಕಟ್ಕೊಂಡು ಕೈಲಿ 2 ದೊಂದಿನೂ ಹಿಡ್ಕೊಂಡು ಕೆಂಪು ನಾಲ್ಗೆ ನೋಡಲಿಕ್ಕೆ ಭಯಂಕರವಾಗಿತ್ತು. ಅದನ್ನು ನಾನು ಈವರೆಗೆ ನೋಡಿರಲಿಲ್ಲ, ಮತ್ತು ಮುಂದೆ ನೋಡ್ತೀನೋ ಇಲ್ವೋ ಗೊತ್ತಿಲ್ಲ. ಅದನ್ನು ವಿಶೇಷವಾಗಿ ಅವ್ರು ಮಾಡಿದರು. ಶ್ರೀಪಾದ ಹೆಗಡೆಯವರು ಸರಳತೆ, ಸಜ್ಜನ ಮತ್ತು ಮೃದು ಭಾಷೆ ಇಂಥವ್ರು ಆ ಥರ ವೇಷ ಹಾಕ್ಕೊಂಡು ಮಾಡ್ತಾರೆ ಅನ್ನೋದೇ ದೊಡ್ಡದು ನಮಗೆಲ್ಲ ಆಶ್ಚರ್ಯ, ವಿಶೇಷ. ಹಾಗಾಗಿ ತುಂಬಾ ಚೆನ್ನಾಗಿತ್ತು ಅವತ್ತು. ಕೊನೆ ತನಕನೂ ತುಂಬ ಚೆನ್ನಾಗಿ ಮಾಡಿದರು. ಇದನ್ನು ಮುಂದುವರ್ಸ್ಕೊಂಡು ಹೋಗಲಿ ಅವರು ಅಂತ ನಮ್ಮ ಆಶೆ. ಯಕ್ಷಗಾನ ಪ್ರಸಂಗದಲ್ಲಿ ಅವರು ವೀರಭದ್ರನ ಪಾತ್ರ ಮಾಡಿದಾಗ ನಾನು ಪ್ರೇಕ್ಷಕ ವೃಂದದಲ್ಲಿ ಕುಳಿತು ಅದನ್ನು ನೋಡಿ ಆನಂದಿಸುವ ಅವಕಾಶ ಪಡೆದಿದ್ದೆ. ಅದೊಂದು ಸುಯೋಗ ಅಂತ ನಾನು ಭಾವಿಸ್ತೇನೆ. ಅವರು ಪ್ರೇಕ್ಷಕರ ನಡುವಿನಿಂದ ಪ್ರತ್ಯಕ್ಷರಾಗಿ ಅವರು ವೇದಿಕೆಗೆ ಆಗಮಿಸ್ತಾರೆ. ಆಗಮಿಸುವಾಗ ಅವರು ಸುತ್ತ ಬೆಂಕಿ ಇರ್ತದೆ. ತಟ್ಟಿ ವೀರಭದ್ರ ಅಂತ ಏನು ಹೇಳ್ತಾರೆ, ಸುತ್ತ ತಟ್ಟೆ ಕಟ್ಕೊಂಡು ಆ ಬೆಂಕಿಯನ್ನು ಹಚ್ಕೊಂಡು ಅವರು ಉರಿಯುತ್ತಾ ಅದು ಅಗ್ನಿ ಸ್ವರೂಪರಾಗಿ ಬರ್ತಾರೆ ಅವರು ಆ ವೀರಭದ್ರನ ಪಾತ್ರದಲ್ಲಿ. ಆ ಪ್ರೇಕ್ಷಕರ ನಡುವಿನಿಂದ ಬಂದಾಗ ಎಷ್ಟು ಪ್ರೇಕ್ಷಕರು ಹೆದರಿದ್ರೋ, ನಡುಗಿದ್ರೋ, ಭಯಪಟ್ಟರೋ ಗೊತ್ತಿಲ್ಲ. ನಾನಂತೂ ವಿಪರೀತ ಭಯಪಟ್ಟೆ. ಅತ್ಯಂತ ರಮಣೀಯವಾದಂಥ ಬಹಳ ಅತ್ಯುತ್ತಮವಾದಂಥ ಪ್ರದರ್ಶನವನ್ನು ಇಲ್ಲಿ TN ಬಾಲಕೃಷ್ಣ ರಂಗಮಂದಿರದಲ್ಲಿ ನಾವು ಮಾಡುವ. ಅದು ನಿಜವಾಗಲೂ ಕೂಡ ಈ ಭಾಗದಲ್ಲಿ, ಅದರಲ್ಲೂ ಕೂಡ ಹಳ್ಳಿನಲ್ಲಿ ಸಣ್ಣ ಪುಟ್ಟಿದ್ದು ಈ ಥರದ್ದು ನೋಡಿರ್ಬೋದು. ಬೆಂಗಳೂರಿನ ಜನತೆ ಆ ಕಾರ್ಯಕ್ರಮವನ್ನು ನೋಡಿ ಅತ್ಯಂತ ರೋಮಾಂಚನವಾದರು. ನಮಗೂ ಕೂಡ ಒಂದು ರೀತಿಯ ಭಯ ಮತ್ತು ಒಂದು ರೀತಿಯ ಇದು ಎಲ್ಲವೂ ಕೂಡ ಆಯ್ತು ಅವತ್ತು. ನಮ್ಮ ಅದು ಬಯಲು ರಂಗಮಂದಿರ, ಅಲ್ಲಿ ಬಯಲು ರಂಗಮಂದಿರದಲ್ಲಿ ಆ ಕಟ್ಟಿಗೆಯನ್ನು ಸುತ್ತ ಅವರ ದೇಹಕ್ಕೆ ಕಟ್ಟಿ ಎಲ್ಲವನ್ನು ಪಂಜೆಗಳನ್ನು ಹಚ್ಚಿಕೊಂಡು 2 ಕೈನಲ್ಲೂ ಕೂಡ ಪಂಜೆ ಹಿಡಿದು ಆ ಬೆಂಕಿಯನ್ನು ಉಗುಳುತ್ತಾ ಬಂದಂಥ ವೀರಭದ್ರನ ವೇಷವನ್ನು ನನಗೆ ಈಗಲೂ ಕೂಡ ಮೈ ಜುಮ್ಮಂತ ಇದೆ. ಅದನ್ನು ಆ ಸಂದರ್ಭವನ್ನು ಜ್ಞಾಪಿಸ್ಕೊಂಡ್ರೆ ನಾವು ಈ ವೈಜ್ಞಾನಿಕ ಯುಗದಲ್ಲಿ ಸ್ವಲ್ಪ ನಾವು ಸಣ್ಣ ಪುಟ್ಟ
ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ದು. ಹಂಗೆ ಹೆಗಡೆಯವರು ಇಲ್ಲ ಏನು ಬೇಕಾಗಿಲ್ಲ ಗೌಡ್ರಿಂದ ಆದರೂ ಕೂಡ ನಾವು ಮಾಡಿಕೊಂಡು ಆ ವೀರಭದ್ರನ ಪ್ರವೇಶ ಮಾಡಿದಾಗ ನಾನು ಖಂಡಿತವಾಗೂ ನಾನು ಹೇಳ್ತಿಲ್ಲ, ಇವತ್ತು ಮೈ ಜುಮ್ ಅಂತ ಇದೆ ನನಗೆ. ನೂರಾರು ವೀರಭದ್ರರು, ಸಾವಿರಾರು ವೀರಭದ್ರರು ಆ ಬಯಲು ರಂಗಮಂದಿರದಲ್ಲಿ ಒಟ್ಟಿಗೆ ನಮಗೆ ಕಾಣಿಸ್ಕೊಂಡಂಥ ಅನುಭವ ನಮಗಾಯಿತು. ಇಡೀ ಪ್ರೇಕ್ಷಕ ಜನತೆ ಬಹಳ ವಿಸ್ಮಯರಾಗಿ ನೋಡಿ ಬಹಳ ಸಂತೋಷಪಟ್ಟರು. ಇಂಥ ಒಂದು ಪಾತ್ರವನ್ನು ಮಾಡಿಸಿದ್ದು ಖಂಡಿತವಾಗೂ ನನಗೆ ಸಂತೋಷವನ್ನು ಕೊಡ್ತು. ನಮ್ಮ ವೀರಭದ್ರನ ವೇಷದಲ್ಲಿ ಇದ್ದಂಥ ನಮ್ಮ ಡಾಕ್ಟರ್ ಶ್ರೀಪಾದ್ ಹೆಗ್ಡೆ ಅವರು ಅತ್ಯುತ್ತಮವಾದ ಅಭಿನಯವನ್ನು ಕೊಟ್ಟು ಇಡೀ ಈ ಭಾಗದಲ್ಲಿ ಇವತ್ತಿಗೂ ಕೂಡ ಕಟ್ಟಿ ವೀರಭದ್ರನ ವಿಷಯ ಹೇಳ್ಕೊಂಡ್ರೆ ಅಯ್ಯೋ ಎಂಥ ಒಂದು ಪ್ರದರ್ಶನವನ್ನು ಈ ಭಾಗದಲ್ಲಿ ಮಾಡಿದ್ರಿ ಅಂತೇಳಿ ಎಲ್ಲರೂ ಸಂತೋಷ ಪಡ್ತಾರೆ.
ಒಳಗಿನ ಬಣ್ಣದ ವೇಷ ತಟ್ಟಿ ವೀರಭದ್ರದ ವಿಶೇಷತೆಯನ್ನು ತಿಳ್ಕೊಂಡ್ವಿ. ಆ ಪಾತ್ರದ ವಿಶಿಷ್ಟವಾದಂತಹ ಪರಿಕಲ್ಪನೆ ಹಾಗೂ ಪ್ರಯೋಗ, ಅದರ ಪ್ರದರ್ಶನ, ರಂಗದಲ್ಲಿ ತಂದು ಆಡುವಂತಹ ಕ್ರಮ, ಇವುಗಳನ್ನೆಲ್ಲ ನೋಡಿದ್ವಿ. ಆದರೆ ನೋಡಿ ಮಿತ್ರರೇ, ನಿಮಗೆಲ್ಲರಿಗೂ ನಾನೊಂದು ಕಿವಿ ಮಾತನ್ನು ಮತ್ತು ಮುನ್ನೆಚ್ಚರಿಕೆಯ ಅಥವಾ ಜಾಗೃತಿಯ ಒಂದೆರಡು ನುಡಿಗಳನ್ನು ಹೇಳಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತ ಕೇಳಿದರೆ, ನೋಡಿ ಇಲ್ಲಿ ಯಾವುದೇ ಪಾತ್ರದ ರೀತಿಯಲ್ಲಿ ಈ ಪಾತ್ರ ಅಲ್ಲ. ಈ ಪಾತ್ರದ ವಿಶಿಷ್ಟವಾದಂತಹ ಮುಖವರ್ಣಿಕೆ, ವೇಷಭೂಷಣಗಳು, ಕಿರೀಟ ಮತ್ತು ಅದರ ದಗಲೆ ಇದನ್ನೆಲ್ಲವನ್ನು ಕಟ್ಟಿಯಾದ ಮೇಲೆ ನಾವು ಈ ವಿಶಿಷ್ಟವಾದಂತಹ 32 ಪಂಜಿನ ಈ ಒಂದು ತಟ್ಟಿಯನ್ನು ವೀರಭದ್ರನ ಪಾತ್ರಧಾರಿಗೆ ಹಿಂದ್ಗಡೆ ಕಟ್ಕೊಳ್ತೇವೆ. ಆ ಕಟ್ಕೊಳ್ಳುವಾಗ ಅಥವಾ ಕಟ್ಟಿದ ನಂತರದಲ್ಲಿ ಅದಕ್ಕೆ ಬೆಂಕಿಯನ್ನು ಅಂಟಿಸ್ತೇವೆ. ಈ ಬೆಂಕಿಯನ್ನು ಹಚ್ಚಿದ ಕ್ಷಣದಿಂದ ಬಹುಶಃ ಯಾವುದೇ ಒಬ್ಬ ಕಲಾವಿದನಿಗೆ ಎಷ್ಟೊತ್ತಿಗೂ ಯಾವ ಆಪತ್ತು ಬರುವಂಥ ಸಾಧ್ಯತೆಗಳಿರುತ್ತೆ. ಈ ಸಾಧ್ಯತೆಗಳನ್ನು ಮೀರಿ ನಿಲ್ಲಬೇಕು. ಅದರ ಬಗ್ಗೆ ಬೇಕಾದಂತಹ ಮುಂಜಾಗ್ರತಾ ಕ್ರಮವನ್ನು ಪ್ರತಿಯೊಬ್ಬನೂ ವಹಿಸಬೇಕು. ಕಲಾವಿದನೂ ವಹಿಸಬೇಕು, ಕಲಾ ಸಂಘಟಕರೂ ವಹಿಸಬೇಕು, ಮತ್ತು ಅವರ ಜೊತೆಯಲ್ಲಿರುವಂತಹ ಅವರಿಗೇನು ಸಹಕಾರ ಮಾಡುವಂಥವ್ರಿಗೂ ಅದರ ಕಲ್ಪನೆ ಇರಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಈಗ 32 ಅಥವಾ 36 ಈ ಕಡಬತ್ತಿಗಳು ಉರಿತಾ ಇರುವಂತಹ ಸಂದರ್ಭದಲ್ಲಿ ಅವು ಎಷ್ಟೊತ್ತಿಗೂ ಕತ್ತಿ ಉರಿದು ಮೈ ಮೇಲೆ ಬೀಳುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಪಾತ್ರ ಮಾಡಿದಂಥ ಪಾತ್ರಧಾರಿ ಆವೇಶದಿಂದ ಹಾರಿ ಕುಣಿದು ಕುಪ್ಪಳಿಸಿ ಕೂಗಿ ಕಬ್ಬರದು ಎಲ್ಲ ಮಾಡುವಂಥ ಸಂದರ್ಭದಲ್ಲಿ ಅಕಸ್ಮಾತ್ ಈ ಬೆಂಕಿ ಕಿಡಿ ಅವನ ಶರೀರದ ಮೇಲೆ ಬಿತ್ತು ಅಂತಾದರೆ ಶರೀರಕ್ಕೆ ಹಾಕ್ಕೊಂಡಿರುವಂತಹ ಎಲ್ಲ ವೇಷಭೂಷಣಗಳು ಕರ್ಪೂರದ ಹಾಗೆ ಕತ್ತಿ ಕರಗಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಇದು ಬಹುಶಃ ಯಾವ ಪಾತ್ರಧಾರಿ ಇರ್ತಾನಲ್ಲ ಅವನಿಗೆ ಆಪತ್ತನ್ನು ತಂದುಕೊಡ್ಬೋದು. ಹಾಗಾಗಿ ಪ್ರತಿಯೊಬ್ಬರೂ ಜಾಗರೂಕರಾಗಿರಬೇಕು ಮತ್ತು ಆ ಹೊತ್ತಿಗೆ ಬೇಕಾದಂಥ ತಯಾರಿಯನ್ನು ಮೊದಲೇ ಅವ್ರ ಜೊತೆಯಲ್ಲಿ ಇಟ್ಕೊಂಡಿರಬೇಕು. ಇದು ಮೊದಲನೇ ಸೂಚನೆ. ಎರಡನೇ ಸೂಚನೆ ನಾನು ಹೇಳೋದು, ನಾವು ಈ ತಟ್ಟಿಯನ್ನು ಮಾಡುವಾಗಲೇ ಅದರ ಒಂದು ಏನು ಆ ತಟ್ಟಿಯ ತುದಿಯಲ್ಲಿ ಬರುವಂತಹ ಕಡ್ಡಿಗಳಿಗೆ, ಆ ಕೋಲುಗಳಿಗೆ ನಾವು ಏನು ಈ ಬತ್ತಿಯನ್ನು, ಎಣ್ಣೆ ಬತ್ತಿಯನ್ನು ಸುತ್ತೋದಕ್ಕಿಂತ ಮೊದಲು ಅದಕ್ಕೆ ಬಾಳೆದಡಿಯನ್ನು ಹಾಕ್ಕೊಳ್ತೀವಿ. ಉದ್ದೇಶ ಏನು ಅಂತಂದರೆ, ಈ ಹಸಿ ಬಾಳೆದಡಿ ಅಷ್ಟು ಬೇಗ ಈ ಸುತ್ತಿದಂತಹ ಬಟ್ಟೆಯಿಂದಾಗಿ ಕತ್ತಿ ಉರಿದು ಕೆಳಗೆ ಬೀಳೋದಿಲ್ಲ. ಇದು ಎರಡನೇ ಪ್ರಿಕಾಷನ್. ಹಾಗಾಗಿ ಪ್ರತಿಯೊಬ್ಬರು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು. ಇದು ಎರಡನೇ ಮುನ್ನೆಚ್ಚರಿಕೆ. ಅದನ್ನು ಇರೋದ್ರಿಂದ ಆ ಹಸಿ ಬಾಳೆದಡಿ ಒಣಗಿ ಅದು ಕತ್ತಿ ಉರಿದು ಬೀಳಲಿಕ್ಕೆ ಸಮಯ ಬೇಕಾಗುತ್ತೆ. ಅಷ್ಟೊತ್ತಿಗೆ ಬಹುಶಃ ತಟ್ಟಿಯನ್ನು ಬಿಚ್ಚುವಂಥ ಸಮಯ ಬರ್ತದೆ. ಅಂದರೆ ಎಷ್ಟು ಸಮಯ ನಾವು ತಟ್ಟಿಯನ್ನು ಈ ಶರೀರಕ್ಕೆ ಕಟ್ಟಿಕೊಂಡು ಇರಬೇಕು ಅನ್ನೋದು ಕಲ್ಪನೆ ಸಹಿತ ಪಾತ್ರಧಾರಿಗೆ ಇರಬೇಕು ಮತ್ತು ವ್ಯವಸ್ಥಾಪಕರಿಗೂ ಅದು ಕಲ್ಪನೆ ಇರಬೇಕು. ಯಾಕೆಂದರೆ ನೋಡಲಿಕ್ಕೆ ಚಂದ ಕಾಣಿಸುತ್ತೆ ಅನ್ನೋದು ಒಂದಾದರೆ ಆ ಚಂದದ ಹಿಂದೆ ಸಾಕಷ್ಟು ಚಿಂತನೆಗಳಿರಬೇಕು. ಅದಿಲ್ಲ ಅಂತಂದರೆ ಆಪತ್ತನ್ನು ನಾವಾಗಿಂದ ಆಹ್ವಾನಿಸಿಕೊಂಡಂತೆ. ಇದು ಎರಡನೇದು. ಮೂರನೇದು ನಾನು ಹೇಳೋದಾದರೆ, ನೋಡಿ ಕೈನಲ್ಲಿ ಸಹಿತ ಹಿಡ್ಕೊಂಡಿರ್ತಾನೆ, ಮತ್ತು ಪಾತ್ರ ಮಾಡಿದಂತಹ ಪಾತ್ರಧಾರಿಗೆ ಹಿಂದೆ ಅದು ಎಷ್ಟು ಉರಿತಾ ಇದೆ ಅನ್ನುವಂಥ ಕಲ್ಪನೆ ಅವನಿಗಿರೋದಿಲ್ಲ. ಹಿಂದೆ ಬೀಳ್ತಾ ಇದೆಯೋ ಅಥವಾ ಉರಿತಾ ಇದೆಯೋ ಅದನ್ನು ಅಕ್ಕಪಕ್ಕದಲ್ಲಿ ನಿಂತುಕೊಂಡು ಯಾರೋ ಒಂದಿಬ್ಬರು ಅವನಿಗಿರುವಂಥ ಸಹಾಯಕರು ಅದನ್ನು ಪ್ರತಿಯೊಂದು ಮೂಮೆಂಟಿಗೂ, ಅಂದರೆ ಪ್ರತಿಯೊಂದು ಗಳಿಗೆಯಲ್ಲಿ ಅವನು ಪ್ರತಿಯೊಂದು ಹೆಜ್ಜೆಗೂ ಅವನ ಹಿಂದಿಂದ ಅದನ್ನು ಗಮನಿಸಿಕೊಂಡು ಓಡಾಡ್ತಾ ಇದ್ದರೆ ಮಾತ್ರ ಅವನು ಸೇಫ್ ಆಗಿರ್ಲಿಕ್ಕೆ ಸಾಧ್ಯ. ಈ ಎಲ್ಲ ಅಂಶಗಳನ್ನು ಗಮನಿಸಬೇಕು. ಮತ್ತೊಂದು ಇದರೊಳಗೆ ನಾವು ಮುಖ್ಯವಾದಂಥ ವಿಚಾರವನ್ನು ಮಾಡಿದ್ದೇವೆ. ಏನು ಅಂತಂದರೆ, ಈ ಪಾತ್ರಧಾರಿಯ ಶರೀರದಿಂದ ಈ ತಟ್ಟಿ ಸಾಧಾರಣ 1.5 ಅಥವಾ 2 ಫೂಟಷ್ಟು ಹಿಂದೆ ಇರಬೇಕು. ಮಿನಿಮಮ್ ಕನಿಷ್ಠ ಅಂದ್ರೂ 1.5 ಫೂಟು ಅದು ಮೈಯನ್ನು ಬಿಟ್ಟಿರಬೇಕು. ಆಗ ಈ ಒಂದು ವಸ್ತ್ರಕ್ಕೋ ಅಥವಾ ತಲೆಗೆ ಹಾಕಿದಂಥ ಕಿರೀಟ, ಅದಕ್ಕೆ ಹಾಕಿರುವಂತಹ ಕೂದಲುಗಳಿಗೋ ಬೆಂಕಿ ತಗಲುವ ಸಾಧ್ಯತೆ ಕಡಿಮೆ ಇರುತ್ತೆ. ಆ ರೀತಿಯಾಗಿ ನಾವು ಆ ಮುಂಜಾಗ್ರತೆ ಕ್ರಮಕ್ಕಾಗಿ ಮಧ್ಯದಲ್ಲಿ ಒಂದು ಹಾಲೋ ವಸ್ತು, ನಾವು ಹೇಳೋದಾದರೆ ಅದು ಥರ್ಮೋಕಾಲ್ ಇರ್ಬೋದು, ಅಥವಾ ನಮ್ಮ ಹಳ್ಳಿನಲ್ಲೆಲ್ಲ ನಾವು ಮುಟ್ಟಿಯನ್ನು ಉಪಯೋಗಿಸ್ತೀವಿ, ಅಂದರೆ ಭಾರ ಕಡಿಮೆ ಮಾಡಿಕೊಳ್ಳೋ ಉದ್ದೇಶದಿಂದ ಅದನ್ನು ಹೀಗೆ ಕಮ್ಚಿಟ್ರೆ, ನಾನು ಇದರೊಳಗೆ ತೋರಿಸಿದ್ದೇನಲ್ಲ ಆ ಥರ ಅದನ್ನು ಇಟ್ಕೊಂಡು ಅದಕ್ಕೆ ಕಟ್ಕೊಂಡ್ರೆ ಆ ಒಂದು ಡಿಸ್ಟೆನ್ಸು, ಅಂದರೆ ಶರೀರದಿಂದ ಆ ತಟ್ಟಿಗೆ ಇರುವಂಥ 1.5 ಫೂಟ್ ಅಥವಾ 2 ಫೂಟ್ ಅಷ್ಟು ಡಿಸ್ಟೆನ್ಸನ್ನು ನಾವು ಮೇಂಟೈನ್ ಮಾಡಲಿಕ್ಕಾಗುತ್ತೆ. ಆದರೆ ಎದುರುಗಡೆಯಿಂದ ನೋಡುವವರಿಗೆ ನಾವೇ ಕಟ್ಕೊಂಡು ಹಾಗೆ ಕಾಣಿಸುತ್ತೆ, ಆದರೆ ನಮಗೆ ಗೊತ್ತು ಅದಷ್ಟು ಹಿಂದಿದೆ ಅಂತ. ಇದು ಕೂಡ ಸೇಫ್ಟಿ ದೃಷ್ಟಿಯಿಂದ ಮಾಡಿರುವಂಥದ್ದು. ಯಾಕೆ ಈ ಒಂದು 3-4 ಮುಂಜಾಗ್ರತಾ ಸೂಚನೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಪಾತ್ರಧಾರಿ ಆವೇಶಕ್ಕೆ ಬಂದು ಹೇಗೋ ಕೈಯನ್ನು ಹಿಂದೆ ಹಾಕೋದು ಅಥವಾ ತಲೆಯನ್ನು ಹಿಂದೆ ಮುಂದೆ ಮಾಡೋದು ಅಥವಾ ಸೈಡ್ನಲ್ಲಿ ಆಚೆ ಕಡೆ ಈಚೆ ಕಡೆ ತಿರುಗಿಸೋದು ಎಲ್ಲ ಮಾಡುವಾಗ ಕೂಡ ಅವನಿಗೆ ಅದರ ಬಗ್ಗೆ ಜಾಗ್ರತೆ ಇರಬೇಕು. ಯಾಕೆ ಇಷ್ಟೆಲ್ಲ ಸೂಚನೆಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಈ ಪಾತ್ರವನ್ನು ಅಥವಾ ಈ ಪಾತ್ರದ ಒಂದು ಪ್ರತ್ಯಕ್ಷ ಪ್ರದರ್ಶನವನ್ನು ನೋಡಿದವರಿಗೆ ನಾವು ಯಾಕೆ ಇದನ್ನು ಒಂದ್ಸರಿ ಮಾಡಬಾರ್ದು ಅಂತ ಯಕ್ಷಾಭಿಮಾನಿಗಳಲ್ಲಿ ಅಥವಾ ಯಕ್ಷ ಕಲಾವಿದರಲ್ಲಿ ಆಸಕ್ತಿ ಹುಟ್ಟಿದರೆ ಆಶ್ಚರ್ಯ ಇಲ್ಲ. ಆದರೆ ಇದಕ್ಕೆ ಪ್ರತಿಯೊಂದು ಹೊಣೆಗಾರಿಕೆಯನ್ನು ಹೊರತು ಮುಂದೆ ಬರಬಹುದಾದಂತಹ ಯಾವುದೇ ತೊಂದರೆಗಳನ್ನು ಎದುರಿಸುವಂತಹ ಒಂದು ಕ್ರಮಗಳನ್ನು ತೆಗೆದುಕೊಂಡು
ಇವೆಲ್ಲ ಮುಂಜಾಗ್ರತೆಯನ್ನು ವಹಿಸಿ ಈ ಪಾತ್ರವನ್ನು ಮಾಡಬೇಕು. ಮತ್ತೆ ಈ ಪಾತ್ರವನ್ನು ಮಾಡಿದಂತಹ ಅಥವಾ ಮಾಡ್ತಿರುವಂತಹ ಕಲಾವಿದರು ಯಾರೇ ಇದ್ದರೆ ಅವರ ಸರಿಯಾದ ಸಂಪೂರ್ಣ ಮಾರ್ಗದರ್ಶನವನ್ನು ಪಡೆದು ಅವರ ತರಬೇತಿಯನ್ನು ಪಡೆದು ಮತ್ತೆ ಇದನ್ನು ರಂಗಕ್ಕೆ ಪ್ರಯೋಗ ಮಾಡಿದರೆ ಬಹುಶಃ ನೀವು ಕೂಡ ಯಶಸ್ವಿ ಆಗ್ತೀರಿ. ಹಾಗಾಗಿ ಯಾವುದನ್ನೇ ಮಾಡುವಾಗ ಈ ರೀತಿಯಾದಂತಹ ಪಾತ್ರಗಳಿಗೆ ನೀವು ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು. ನಮ್ಮಲ್ಲಿ ಹಳೆ ಗಾದೆ ಮಾತೇ ಇದೆ, ಬೆಂಕಿ ಜೊತೆಯಲ್ಲಿ ನೀರಿನ ಜೊತೆಯಲ್ಲಿ ಗಾಳಿ ಜೊತೆಯಲ್ಲಿ ಆಟ ಆಡಬಾರ್ದು ಅಂತ. ಇಲ್ಲಿ ಬೆಂಕಿಯೂ ಇದೆ, ಗಾಳಿಯೂ ಇದೆ. ಯಾಕೆಂದರೆ ಹೆಚ್ಚಾಗಿ ಬಯಲು ರಂಗಮಂದಿರದಲ್ಲಿ ಅಥವಾ ಬಯಲು ಪ್ರದೇಶದಲ್ಲಿ ಮಾತ್ರ ಈ ಪಾತ್ರವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಈ ಪಾತ್ರ ಹೊರಗಡೆಯಿಂದ ಬರುವಂಥದ್ದು, ರಂಗಕ್ಕೆ ಬರುವಾಗ ಕೂಡ ಬಯಲಿನಿಂದ ಬರುವಂಥದ್ದು. ಹಾಗಾಗಿ ನಾವು ಬಹಳ ಜಾಗರೂಕರಾಗಿರಬೇಕು. ಒಂದು ಪಾತ್ರಧಾರಿ ಹಾಗೂ ಪ್ರೇಕ್ಷಕ ವರ್ಗದವರು ಸಹಿತ ಈ ರೀತಿಯಾದ ಪಾತ್ರಗಳನ್ನು ಮಾಡಿದಾಗ ಅವರ ಸಂಪೂರ್ಣ ಸಹಕಾರವನ್ನು ಕೊಡಬೇಕು. ಅವರ ಹಿಂದೆ ಮುಂದೆ ಓಡಾಡೋದು, ಅವರಿಗೆ ತೊಂದರೆಯನ್ನು ಕೊಡುವಂಥದ್ದು, ಆ ದೃಷ್ಟಿಯಿಂದ ಕೂಡ ಅವರಿಗೆ ತೊಂದರೆ ಆಗಬಾರ್ದು. ಮತ್ತು ಅಕಸ್ಮಾತ್ ಈಗ ಯಾವ ವೇಷಧಾರಿ ಹೋಗ್ತಾ ಇದ್ದಾನೋ ಅವನ ಆ ಒಂದು ಬೆಂಕಿಯ ಉಂಡೆಗಳು ಅಥವಾ ಕಿಡಿಗಳು ಯಾವುದೋ ಪ್ರೇಕ್ಷಕ ವರ್ಗದ ಮೇಲೆ ಬೀಳದು ಹೋದಾಗ ಕೂಡ ಪ್ರೇಕ್ಷಕರು ಕೂಡ ಜಾಗೃತರಾಗಿರಬೇಕು. ಆ ರೀತಿಯಾಗಿ ಪ್ರೇಕ್ಷಕರು, ಪಾತ್ರಧಾರಿಯು ಹಾಗೂ ಈ ಒಂದು ಕಲೆಯ ಪೋಷಕರು ಇವರೆಲ್ಲರೂ ಸಂಪೂರ್ಣವಾದಂಥ ಹೊಣೆಗಾರಿಕೆಯನ್ನು ಅರಿತು ಎಲ್ಲ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಿಳಿದು ಈ ಪಾತ್ರವನ್ನು ಮಾಡಿದರೆ ರಂಗದಲ್ಲಿ ಈ ಒಂದು ತಟ್ಟಿ ವೀರಭದ್ರ ವಿಜೃಂಭಿಸುವುದು ನಿಸ್ಸಂಶಯ. ಹಾಗಾಗಿ ಇದೊಂದು ವಿಜೃಂಭಣೆಯಾದಂತಹ ಈ ಪಾತ್ರವನ್ನು ರಂಗದಲ್ಲಿ ತರಲಿಕ್ಕೆ ಇವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತೇನೆ.